ನಾವು ಏನಿದೆಯೋ ಸಂದರ್ಭ, ವಿಷಯ ಏನಿದೆಯೋ ವಸ್ತು, ಅದನ್ನು ನೋಡುವ ದೃಷ್ಟಿಕೋನದಲ್ಲಿ ವ್ಯತ್ಯಾಸ ಆಗೋದೇನೆ ನಿಜವಾದ ಬೆಳವಣಿಗೆ. ಆಳಕ್ಕಾಗ್ತಾ ಹೋಗ್ತಾ ಇರಬೇಕು. ಡೆವಲಪಿಂಗ್ ಇನ್ಸೈಟ್. ಸುಮ್ಮನೆ ಹಾಗೆ ನೋಡಿದ್ರೆ ನಾವು ನಮ್ಮ ಲಿಮಿಟೇಷನಲ್ಲಿ ನೋಡ್ತಾ ಇರ್ತೀವಿ. ನಮಗೇನು ಬೇಕೋ ಅದು ಇಲ್ಲ ಅಂತ ಹುಡುಕ್ತಾ ಇರ್ತೀವಿ. ಏನು ಇದ್ದರೆ ಇಷ್ಟ ಇರೋದನ್ನು ಗ್ರ್ಯಾಬ್ ಮಾಡ್ತೀವಿ. ಎರಡನೇದು ತೋರಿಕೆಯನ್ನು ನೋಡ್ತಾ ಇರೋದು ನಾವು. ಅಲ್ಲೇನು ಕಾಣ್ತಾ ಇದೆ ಅದು ಹೊಟ್ಟೋಗುತ್ತೆ ಒಂದು ನಿಮಿಷಕ್ಕೆ. ಇಟ್ಸ್ ಅನ್ ಅಪಿಯರೆನ್ಸ್. ಅದನ್ನು ಹಿಡ್ಕೊಳಕ್ಕೆ ಹೋಗ್ತೀವಿ, ನೆರಳು ಹಿಡ್ಕೊಂಡು. ನನಗೆ ಅದು ಹೊಟ್ಟೋಗುತ್ತೆ. ಅದಕ್ಕೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ನೇ ಇಲ್ಲ. ಹಿಂಗೆ ಬಂದಿದ್ದು ಹಂಗೆ ಹೊಟ್ಟೋಗುತ್ತೆ. ನಮಗೇನು ಬೇಕು ಅಂತಲೇ ಗೊತ್ತಾಗಲ್ಲ. ಇರೋದನ್ನು ಒಪ್ಕೊ ಅಂತಂದರೆ ಅಲ್ಲಿ ವಸ್ತುಸ್ಥಿತಿ ಏನಿದೆಯೋ ಅದನ್ನು ಒಪ್ಕೊಳ್ಳೋದಲ್ಲ ಅದು. ಸಬ್ಕಾನ್ಷಿಯಸ್ ಮೈಂಡು ಇರೋದನ್ನು ಒಪ್ಕೊ ಅಂದಾಗ ಏನು ಮಾಡೋಕ್ಕಾಗತ್ತೆ, ಒಪ್ಕೊಳ್ಳೋಣ. ಪ್ಯಾಸಿವೋ ಆ್ಯಕ್ಟಿವೋ ಒಪ್ಕೋತೀವಿ. ಆದರೆ ಒಂದು ಸೃಷ್ಟಿನಲ್ಲಿ ಎಲ್ಲವೂ ಇದೆ, ಯಾವಾಗಲೂ ಇದೆ, ಅಬಂಡೆಂಟಾಗಿದೆ, ಎಲ್ಲರಿಗೂ ಇದೆ, ಸದಾ ಇದೆ. ಎಲ್ಲವೂ ಇದೆ ಅಂದಾಗ ನಮಗೆ ಬೇಕಾದ್ದು ಅಲ್ಲಿದೆ. ನಮಗೆ ಬೇಕಾದ್ದು ಸದಾ ಯಾವಾಗಲೂ ಅಲ್ಲಿ ಇರುತ್ತೆ. ಅದು ನಾವು ನೋಡಿದಾಗ ನಮಗೇನು ಬೇಕಾಗಿದೆ ಅದು ಕಾಣಿಸುತ್ತೆ. ಅಲ್ಲಿದೆ. ನಾಳೆ ಸಿಗೋದಲ್ಲ ಅದು. ನಮಗೇನಾದ್ರು ಬೇಕಾದರೆ ಅಲ್ಲಿ ಇದೆ ಅಂತಲೇ ನೋಡಬೇಕು. ಅಲ್ಲಿ ಏನಿದೆಯೋ ಅದೇ ನಮಗೆ ಬೇಕಾಗೋದು. ನಮಗೆ ಬೇಕಾದ್ದೆಲ್ಲ ಅಲ್ಲಿದೆ. ಅದರಿಂದ ನಾವು ನೋಡಬೇಕಾಗಿರೋದು ಕಾಣ್ತಾ ಇರೋದರ ಹಿಂದೆ ಇರೋದು. ಕಾಣ್ತಾ ಇರೋದು ಕಾಣದೇ ಇರೋ ಹಾಗಾಗತ್ತೆ. ದರ್ ಈಸ್ ಬಿಯಾಂಡ್ ಅಪಿಯರೆನ್ಸ್ ಆ್ಯಂಡ್ ಡಿಸಪಿಯರೆನ್ಸ್. ದೆರ್ ಈಸ್ ಸಮಥಿಂಗ್ ವಿಚ್ ಈಸ್ ಕಾನ್ಸ್ಟೆಂಟ್. ಇಟ್ ಈಸ್ ದೇರ್ ಆಲ್ರೆಡಿ. ವಾಟ್ ಯು ವಾಂಟ್ ಟು ಹ್ಯಾವ್, ಇಟ್ ಈಸ್ ಆಲ್ರೆಡಿ ದೇರ್. ಅದಕ್ಕೆ ಐ ವಿಲ್ ಹ್ಯಾವ್ ದಟ್ ಅನ್ಬಾರ್ದು. ಐ ಆಲ್ರೆಡಿ ಹ್ಯಾವ್ ಇಟ್. ಸಿ, ಇಟ್ ಇಸ್ ದೇರ್. ಯು ಶುಡ್ ಸ್ಟಾರ್ಟ್ ಎವ್ರಿಥಿಂಗ್ ವಿತ್ ದಟ್ ಒಂಥರ ಡಿಸ್ಕ್ರಿಮಿನೇಷನ್ ಇಲ್ಲದೆ, ಇದು ನಾನು ಡಿಸೈಡ್ ಮಾಡಿದ್ದೀನಿ ಅಲ್ಲಿದೆ ನನಗೆ ಬೇಕಾಗಿರೋದು ಅಂತ. ಏನಾದ್ರು ಆಗಬೇಕಾ, ಅಲ್ಲಿದೆ, ಆಲ್ರೆಡಿ ಆಗಿದೆ. ಹಾಗೆ ಶುರು ಮಾಡಬೇಕು.